ನವಚೇತನ ಟ್ರಸ್ಟ್ ಗೆಳೆಯರ ಬಳಗದ ವತಿಯಿಂದ ಯಾದಗಿರಿ ಜಿಲ್ಲೆಯ ವಡಗೇರ ಗ್ರಾಮದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ದಾನಗಳಲ್ಲಿ ರಕ್ತದಾನ ಅತ್ಯಂತ ಶ್ರೇಷ್ಠವಾದ ದಾನವಾಗಿದ್ದು ಪ್ರತಿಯೊಬ್ಬರೂ ಕೂಡ ರಕ್ತದಾನವನ್ನು ಮಾಡೋಕೆ ಮುಂದಾಗಬೇಕು ಅಂತ ಹೇಳಿ ಯಾದಗಿರಿ ನಗರದ ನಾಯಕೋಡಿ ಆಸ್ಪತ್ರೆಯ ಕಿವಿ ಮೂಗು ಗಂಟಲು ತಜ್ಞ ಆಗಿರುವಂತಹ ಡಾಕ್ಟರ್ ರಾಹುಲ್ ಎಸ್ ನಾಯಕೋಡಿ ಅವರು ಹೇಳಿಕೆ ನೀಡಿದ್ದಾರೆ. ವಡಗೇರ ಗ್ರಾಮ ಪಟ್ಟಣದಲ್ಲಿ ಅಂಬಾ ಮಹೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ಅಂಬಾ ಮಹೇಶ್ವರಿ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಲಾಗಿತ್ತು. ಅದರ ಅಂಗವಾಗಿ ನವಚೇತನ ಟ್ರಸ್ಟ್ ವಡಗೇರ ಗೆಳೆಯರ ಬಳಗ ಮತ್ತು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ರಕ್ತನಿಧಿ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದಂತಹ ಈ ಉಚಿತ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಅವರು, ರಕ್ತದಾನದಿಂದ ಯಾವುದೇ ರೀತಿಯಾದಂತಹ ಅಡ್ಡಪರಿಣಾಮ ಆಗೋದಿಲ್ಲ. ರಕ್ತದಾನದಿಂದ ಪ್ರತಿಯೊಬ್ಬರ ಜೀವ ಅಂದರೆ ಬೇರೆಯವರ ಒಂದು ಜೀವ ಉಳಿಸಿದಂತಹ ಒಂದು ಪುಣ್ಯ ನಿಮಗೆ ಸಿಗುತ್ತೆ. ಎಷ್ಟೋ ಬರವರು ರಕ್ತವನ್ನು ಕೊಳ್ಳೋಕೆ ಆಗದೆ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಆ ಪರಿಸ್ಥಿತಿಯಲ್ಲಿದ್ದಾರೆ ಕೆಲವೊಂದು ಜನ. ಹೀಗಾಗಿ ಬಡವರಿಗೆ ಅನುಕೂಲವಾಗಲು ಆಗಾಗ ಇಂತಹ ಆರೋಗ್ಯ ಶಿಬಿರದಿಂದ ಸಂಗ್ರಹವಾಗುವಂತಹ ರಕ್ತದಾನದಿಂದ ಮತ್ತೊಂದು ಜೀವವನ್ನು ಉಳಿಸಿದ ಶ್ರೇಯಸ್ಸು ನಿಮ್ಮದಾಗುತ್ತದೆ. ಮತ್ತು ಯಾರೂ ಕೂಡ ಆತಂಕ ಭಯ ಪಡುವಂತಹ ಅಗತ್ಯ ಇಲ್ಲ. ಆರೋಗ್ಯವಂತರು ಯಾರಿದ್ದಾರೆ ಎಲ್ಲರೂ ಕೂಡ ರಕ್ತದಾನದ ಶಿಬಿರಗಳಲ್ಲಿ ಭಾಗವಹಿಸಿ ರಕ್ತದಾನವನ್ನು ಮಾಡಿ ಅಂತ ಸಲಹೆ ನೀಡಿದರು. ರಕ್ತದಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಹೊಸ ರಕ್ತ ಮತ್ತೆ ಉತ್ಪನ್ನ ಆಗುತ್ತೆ. ಅದರಿಂದ ನಮ್ಮ ದೇಹದಲ್ಲಿ ತಾಜಾವಾಗಿರೋ ರಕ್ತ ಯಾವಾಗಲೂ ಸಂಚಾಲನದಲ್ಲೇ ಇರುತ್ತೆ. ವರ್ಷದಲ್ಲಿ 4 ಬಾರಿ ನಾವು ರಕ್ತದಾನ ಮಾಡ್ಬೋದು. ಒಂದು ಪಾಯಿಂಟ್ ರಕ್ತ ನೀವು ದಾನ ಮಾಡಿದ್ರೆ 3 ಜೀವ ಉಳಿತವೆ. ಇದು ಬಹಳ ಮುಖ್ಯವಾದ ಒಂದು ಮಾತನ್ನು ನಾನು ಹೇಳಿ ಮುಗಿಸ್ತೀನಿ. ಲೈನ್ ಫಾಲ್ಟ್ ಆಗೋಣ. ಮತ್ತೆ ರಕ್ತದಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಹೊಸ ರಕ್ತ ಮತ್ತೆ ಉತ್ಪನ್ನ ಆಗುತ್ತೆ. ಅದರಿಂದ ನಮ್ಮ ದೇಹದಲ್ಲಿ ತಾಜಾವಾಗಿರೋ ರಕ್ತ ಯಾವಾಗಲೂ ಸಂಚಾಲನದಲ್ಲೇ ಇರುತ್ತೆ. ವರ್ಷದಲ್ಲಿ 4 ಬಾರಿ ನಾವು ರಕ್ತದಾನ ಮಾಡ್ಬೋದು. ಒಂದು ಪಾಯಿಂಟ್ ರಕ್ತ ನೀವು ದಾನ ಮಾಡಿದ್ರೆ 3 ಜೀವ ಉಳಿತವೆ. ಇದು ಬಹಳ ಮುಖ್ಯವಾದ ಒಂದು ಮಾತನ್ನು ನಾನು ಹೇಳಿ ಮುಗಿಸ್ತೀನಿ. ಲೈನ್ ಫಾಲ್ಟ್ ಆಗೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.